ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇದು ಕೇವಲ ಒಂದು ಮನರಂಜನಾತ್ಮಕ ಆಟದ ನಾಟಕವಲ್ಲ, ಇದು ಮನರಂಜನಾ ಜಗತ್ತಿನ ಪರಿಭಾಷೆಯನ್ನೇ ಬದಲಾಯಿಸಿದ ಗೇಮ್ ಶೋ. ಅಸಲಿಗೆ ಈ ಗೇಮ್ ಶೋ ದಕ್ಷಿಣ ಕೊರಿಯಾದಲ್ಲಿ ನಡೆಯುವ ವಿಲಕ್ಷಣ ನೈಜ ಶಿಬಿರದ ಚಿತ್ರಣವನ್ನ ತೆರೆದಿಡುತ್ತದೆ. ಅಂದ್ರೆ ಈ ಆಟದ ಕಲ್ಪನೆಯಲ್ಲಿ ಬರುವ ಪ್ರತಿ ಪಾತ್ರಗಳು ಒಂದು ಕಾಲದಲ್ಲಿ ದಕ್ಷಿಣ ಕೊರಿಯಾದಲ್ಲಿ ಬಳಸಲ್ಪಟ್ಟಿದ್ದವು. ಶ್ರೀಮಂತರಿಗಾಗಿ ನಿರ್ಗತಿಕರನ್ನ ಆಟದ ವಸ್ತುಗಳನ್ನಾಗಿ ಬಳಸಿಕೊಂಡು ನಡೆಯುತ್ತಿದ್ದ ಪರಿಕಲ್ಪನೆಯೇ ಈ ಸ್ಕ್ವಿಡ್ ಗೇಮ್. ನಿಜ ಹೇಳಬೇಕಂದ್ರೆ ಅಂದು ಶಿಬಿರಗಳಲ್ಲಿ ಅನಾಥ ಮಕ್ಕಳನ್ನ ಈ ರೀತಿಯಾಗಿ ಬಲವಂತವಾಗಿ ಬಳಸಿಕೊಳ್ಳಲಾಗುತ್ತಿತ್ತು. ಕಣ್ಣಿಗೆ ಬಟ್ಟೆಯ ಪಟ್ಟಿ ಕಟ್ಟಿ ಚಿತ್ರ ವಿಚಿತ್ರವಾಗಿ ಅವರನ್ನ ಹಿಂಸಿಸಲಾಗ್ತಾ ಇತ್ತು. ತಪ್ಪು ಮಾಡಿದ್ರೆ ಲೈಂಗಿಕವಾಗಿ ಬಳಸಿಕೊಳ್ಳಲಾಗುತ್ತಿತ್ತು. ಅದೇ ಮಾದರಿಯಲ್ಲೇ ಈ ಸ್ಕ್ವಿಡ್ ಗೇಮ್ ಈಗ ಮನರಂಜನಾ ಆಟದ ರೂಪದಲ್ಲಿ ಟಿವಿ ಜಗತ್ತನ್ನ ಕೊಳ್ಳೆ ಹೊಡೆಯುತ್ತಿದೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಲಿ, ಸ್ಕ್ವಿಡ್ ಗೇಮ್ ನ ಮೊದಲ ಸೀಸನ್ ಅಂತಾರಾಷ್ಟ್ರೀಯ ಫಿಕ್ಷನ್ ವಿಭಾಗದಲ್ಲಿ ಅತಿ ಹೆಚ್ಚು ವೀಕ್ಷಿಸಲ್ಪಟ್ಟ ಗೇಮ್ ಶೋ ಆಗಿದೆ. ವಿಲಕ್ಷಣ ಸ್ಪರ್ಧೆಗಳು, ಚಿತ್ರ ವಿಚಿತ್ರ ಆಟಗಳಿಂದಾಗಿ ಜಗತ್ತಿನಾದ್ಯಂತ ವೀಕ್ಷಣೆಯಲ್ಲಿ ದಾಖಲೆ ಬರೆದಿರುವ ಸ್ಕ್ವಿಡ್ ಗೇಮ್ ಅಷ್ಟೇ ದೊಡ್ಡ ಕರಾಳ ಇತಿಹಾಸ ಹೊಂದಿರುವುದು ಅನೇಕರಿಗೆ ಗೊತ್ತಿಲ್ಲ. 2021ರಲ್ಲಿ ತೆರೆ ಕಂಡ ಮೊದಲ ಸೀಸನ್ ಏನೋ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿತ್ತು. ಆದರೆ ಗೇಮ್ನ ಎರಡನೇ ಸೀಸನ್ ಮಾತ್ರ ನಿರ್ಮಾಪಕರ ನಿರೀಕ್ಷೆ ಮುಟ್ಲೇ ಇಲ್ಲ. OTT ಪ್ಲಾಟ್ಫಾರ್ಮ್ಗಳಲ್ಲಿ ಸೀರೀಸ್ ಓಡೋದಿರ್ಲಿ, ಈ ಗೇಮ್ನ ದೆಸೆಯಿಂದಾಗಿ ಅನೇಕ ಮಕ್ಕಳು ಸಾವಿನ ಮನೆ ಸೇರುವಂತಾಯಿತು. ಈಗಲೂ ಈ ಸ್ಕ್ವಿಡ್ ಗೇಮ್ನ ಕರಾಳತೆ ಬಗ್ಗೆ ಇಂಟರ್ನೆಟ್ ವೇದಿಕೆಗಳಲ್ಲಿ ಚರ್ಚೆ ಆಗುತ್ತಲೇ ಇದೆ. ಹಾಗಾದ್ರೆ ಏನಿದು ಈ ಸ್ಕ್ವಿಡ್ ಗೇಮ್? ಈ ಆಟದ ಹಿಂದಿರುವ ಕರಾಳ ಸತ್ಯಗಳೇನು? ಇದನ್ನ ತೆರೆ ಮೇಲೆ ತಂದ ಹ್ವಾಂಗ್ ಡಾಂಗ್ ಹ್ಯೂಕ್ ಪೂರ್ವಾಪರ ಏನು ಅನ್ನೋದನ್ನ ಇಂದಿನ ಈ ಎಪಿಸೋಡ್ ನಲ್ಲಿ ನೋಡೋಣ. ಕ್ಷಣ ಕ್ಷಣಕ್ಕೂ ಬೆಚ್ಚಿ ಬೀಳಿಸುವ ವಿಲಕ್ಷಣಗಳು, ಸ್ಪರ್ಧೆಗಳು, ಚಿತ್ರ ವಿಚಿತ್ರ ತಿರುವುಗಳು, ಪ್ರಾಣವನ್ನೇ ಪಣಕ್ಕಿಟ್ಟಿರುವಂತಹ ಸಂದರ್ಭಗಳು. ಹೌದು, ಇದು ದಕ್ಷಿಣ ಕೊರಿಯಾದ ಡಿಸ್ಟೋಪಿಯನ್ ಸರ್ವೈವಲ್ ಥ್ರಿಲ್ಲರ್ ಹಾಗೂ ಆಕ್ಷನ್ ಒಳಗೊಂಡ ಟೆಲಿವಿಷನ್ ಸರಣಿ. ಸರಳ ಭಾಷೆಯಲ್ಲಿ ಇದನ್ನ ಸ್ಕ್ವಿಡ್ ಗೇಮ್ ಶೋ ಅಂತಾರೆ. ಖಾಸಗಿ OTT ಪ್ಲಾಟ್ಫಾರ್ಮ್ಗಾಗಿ ಹಾಂಗ್ ಡಾಂಗ್ ಹ್ಯೂಕ್ ಬರೆದು ನಿರ್ದೇಶನ ಮಾಡಿರುವ ಟಿವಿ ಗೇಮ್ ಶೋ ಸರಣಿ ಇದು. 2021ರಲ್ಲಿ ತೆರೆ ಕಂಡ ಈ ಗೇಮ್ ಶೋ ತನ್ನ ವಿಲಕ್ಷಣ ಕಾರಣಗಳಿಂದಾಗಿಯೇ ಜಗತ್ತಿನಾದ್ಯಂತ ವಿವಾದದ ಟಿವಿ ಶೋ ಆಗಿ ಗಮನ ಸೆಳೆದಿತ್ತು. ಅದರಲ್ಲೂ ಈ ಶೋ ರಚಿಸಿ ನಿರ್ದೇಶಿಸಿದ ಹಾಂಗ್ ಡಾಂಗ್ ಹ್ಯೂಕ್ ನ ವೈಯಕ್ತಿಕ ಜೀವನ ಕೂಡ ಈ ಶೋ ಮೇಲೆ ಪರಿಣಾಮ ಬೀರಿದಂತಿದೆ. ಹಾಂಗ್ ಡಾಂಗ್ಗೆ ಮೊದಲಿನಿಂದಲೂ ಒಂದು ಕನಸಿತ್ತು. ತಾನು ತೆರೆ ಮೇಲೆ ತರುವ ದೃಶ್ಯಗಳು ಹೃದಯ ಹಾಗೂ ಮನಸ್ಸನ್ನ ಕಲಕುವಂತಿರಬೇಕು. ಅಂತೆಯೇ ಈ ಗೇಮ್ ಶೋ ಸಮಾಜದ ನೆಮ್ಮದಿಯನ್ನೇ ಕಲಕುತ್ತಿದೆ. ಅಂದಹಾಗೆ ಹಾಂಗ್ ಡಾಂಗ್ ಸಿಂಗಲ್ ಪೇರೆಂಟ್ ತೆಕ್ಕೆಯಲ್ಲಿ ಬೆಳೆದವ. ಚಿಕ್ಕದಾದ ಅಪಾರ್ಟ್ಮೆಂಟ್ ನಲ್ಲಿ ತನ್ನ ತಾಯಿಯೊಂದಿಗೆ ವಾಸ ಮಾಡ್ತಾ ಇದ್ದ. ದಿನದ ವೇಳೆ ಚಿಕ್ಕ ಚಿಕ್ಕ ಚಿತ್ರಕಥೆಗಳನ್ನ ಬರಿತಾ ಇದ್ದ. ರಾತ್ರಿ ವೇಳೆ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣ್ತಾ ಇದ್ದ. ಬೆಡ್ ಮೇಲೆ ಹೊರಳಿದ್ರೆ ಸಾಕು ಆತ ಕನಸುಗಳ ಬೆನ್ನೇರಿ ಹೊರಟು ಬಿಡುತ್ತಿದ್ದ. ಆತನ ಬಾಲ್ಯ ಬಡತನದಿಂದಲೇ ಸಾಗಿತ್ತು. ಕಾಲೇಜು ಶುಲ್ಕ ಕಟ್ಟಲು ಸಹ ಆತನ ಬಳಿ ಹಣವಿರಲಿಲ್ಲ. ಪಾರ್ಟ್ ಟೈಮ್ ಕೆಲಸ ಮಾಡಿ ಆತ ತನ್ನ ಶಿಕ್ಷಣದ ಫೀಸ್ ಭರಿಸ್ತಾ ಇದ್ದ. ಹಾಗೂ ಹೀಗೂ ಕಾಲೇಜು ಶಿಕ್ಷಣ ಮುಗಿಸಿದ ಆತನಿಗೆ ಯಶಸ್ಸು ಅನ್ನೋದು ಸಿಕ್ಕಿದ್ದು 2014ರಲ್ಲಿ. ಅಲ್ಲಿವರೆಗೆ ಆತ ಎಲ್ಲರಂತೆಯೇ ಅಲದಾಟದಲ್ಲೇ ಬದುಕು ಸಾಗಿಸಿದ್ದ. 2014ರಲ್ಲಿ ತೆರೆ ಕಂಡ ಮಿಸ್ ಗ್ರ್ಯಾನಿ ಆತನಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿತು. ಈ ಸಿನಿಮಾದ ಯಶಸ್ಸಿನೊಂದಿಗೆ ಆತ ಚಿತ್ರರಂಗದಲ್ಲೇ ಉಳಿದು ಬಿಟ್ಟಿದ್ದರೆ ಸ್ಕ್ವಿಡ್ ಗೇಮ್ ಸುರುಳಿಯಲ್ಲಿ ಆತ ಇರುತ್ತಿರಲಿಲ್ಲವೇನು. ಆದರೆ ಹಾಂಗ್ ಡಾಂಗ್ ಕನಸುಗಳೇ ಬೇರೆಯಾಗಿದ್ದವು. ಅಸಲಿಗೆ ಆತ ಸ್ಕ್ವಿಡ್ ಗೇಮ್ ನ ಸ್ಕ್ರಿಪ್ಟ್ ಬರೆದದ್ದು 2009ರ ಸಮಯದಲ್ಲಿ. ಆದ್ರೆ ಅದನ್ನ ಯಾವ ನಿರ್ಮಾಪಕರು ಸಹ ಖರೀದಿಗೆ ಮುಂದೆ ಬಂದಿರಲಿಲ್ಲ. ಹೀಗಾಗಿ ಸುಮಾರು 10 ವರ್ಷಗಳ ಕಾಲ ಈ ಸ್ಕ್ವಿಡ್ ಗೇಮ್ ನ ಚಿತ್ರಕಥೆ ನಿರ್ಮಾಣಕ್ಕೆ ಸಲ್ಲದೆ ಧೂಳು ಹಿಡಿಯುವಂತಾಗಿತ್ತು. ಪ್ರೊಡ್ಯೂಸರ್ ಸಿಗದ ಕಾರಣಕ್ಕಾಗಿ ಹಾಂಗ್ ಡಾಂಗ್ ಬೇಸರಗೊಂಡು ಈ ಸ್ಕ್ವಿಡ್ ಗೇಮ್ ಸ್ಕ್ರಿಪ್ಟ್ ಅನ್ನ ಡಬ್ಬಿಗೆ ಹಾಕಿ ಮೂಲೆಗೆಸೆದಿದ್ದ. ಬರೆದ ಕಥೆಯೇನೋ ಮೂಲೆ ಸೇರಿತ್ತು. ಆದರೆ ಹಾಂಗ್ ಡಾಂಗ್ ತಾನು ಬರೆದ ಕತೆ ಮೇಲಿನ ನಂಬಿಕೆ ಕಳೆದುಕೊಂಡಿರಲಿಲ್ಲ. ನಿತ್ಯವೂ ಆ ಡಬ್ಬಿ ಬಳಿ ನಿಂತು ಅಲುಗಾಡಿಸಿ ತದೇಕ ಚಿತ್ತದಿಂದ ನೋಡುತ್ತಾ ಮುಂದಿನ ಕೆಲಸಕ್ಕೆ ಅಣಿಯಾಗುತ್ತಿದ್ದರು. ವಿಚಿತ್ರ ಅಂದ್ರೆ ಯಾವ ಸ್ಕ್ರಿಪ್ಟ್ ನಿರ್ಮಾಪಕರಿಲ್ಲದೆ ಡಬ್ಬಿ ಸೇರಿತ್ತೋ ಮುಂದೆ ಅದೇ ಕತೆ ಮನರಂಜನಾ ಜಗತ್ತಿನ ಪರಿಭಾಷೆಯನ್ನೇ ಬದಲಾಯಿಸಿತು. ಅನೇಕರಿಗೆ ತಿಳಿದಿರುವಂತೆ ದಕ್ಷಿಣ ಕೊರಿಯಾದಲ್ಲಿ ಪುಸ್ತಕಗಳನ್ನ ಓದಲೆಂದೇ ಒಂದಷ್ಟು ಕೆಫೆಗಳಿರುತ್ತವೆ. ನೀವು ಅಲ್ಲಿ ಗಂಟೆಗಟ್ಟಲೆ ಕುಳಿತು ಪುಸ್ತಕಗಳನ್ನ ಓದಬಹುದು. ಅಲ್ಲಿ ಕುಳಿತೇ ನಿಮ್ಮ ಲೇಖನಗಳನ್ನ ತಿದ್ದುವ ಕೆಲಸ ಮಾಡಬಹುದು. ಅಂತೆಯೇ ಹ್ವಾಂಗ್ ಡಾಂಗ್ ಕೂಡ ಅಂಥದ್ದೇ ಕೆಫೆಯಲ್ಲಿ ಕುಳಿತು ತನ್ನ ಸ್ಕ್ರಿಪ್ಟ್ ಅನ್ನ ತಿದ್ದುವ ಕೆಲಸ ಮಾಡ್ತಾ ಇದ್ದ.
ಆತನಿಗೆ ಒಂದು ರೀತಿಯಲ್ಲಿ ಕತ್ತಲೆ ಎಂದರೆ ವಿಪರೀತ ಇಷ್ಟವಾಗುವ ಸಂಗತಿ. ಹೀಗಾಗಿ ಆತ ಗಂಟೆಗಟ್ಲೆ ಈ ಕೆಫೆಯ ಕತ್ತಲ ಸಂಧಿಯಲ್ಲಿ ಕುಳಿತು ತನ್ನ ಕಥೆಯನ್ನ ತಿದ್ದುತ್ತಿದ್ದ. ಆತನಿಗೆ ಮತ್ತೊಂದು ವಿಲಕ್ಷಣ ಆಸಕ್ತಿ ಇತ್ತು. ಸಿರಿವಂತರು ಬಡವರನ್ನ ಗೋಳು ಹೊಯ್ದುಕೊಳ್ಳುವ ಕತೆಗಳು ಆತನಿಗೆ ಬಲು ಇಷ್ಟವಾಗುತ್ತಿದ್ದವು. ಅಸಲಿಗೆ ಈ ಕತೆಗಳೇ ಸ್ಕ್ವಿಡ್ ಗೇಮ್ ನ ಬೆನ್ನೆಲುಬುಗಳು ಅನ್ನೋದು ಇಲ್ಲಿ ಗಮನಿಸಬೇಕಾದ ಸಂಗತಿ. ಮೇಲ್ನೋಟಕ್ಕೆ ಸ್ಕ್ವಿಡ್ ಗೇಮ್ ಒಂದು ಆಟದ ರೀತಿ ತೋರಿದ್ರು ಇದರಲ್ಲಿ ಸಾಮಾಜಿಕ ಹಾನಿಯ ಹಲವು ಅಂಶಗಳಿದೆ. ಹಣಕ್ಕಾಗಿ ಆಡುವ ಈ ಆಟದಲ್ಲಿ ಪ್ರಾಣವನ್ನೇ ಪಣಕ್ಕಿಡುವ ಸಂದರ್ಭಗಳು ಬರುತ್ತವೆ. ಸ್ಪರ್ಧಾಳುಗಳು ಹಣ ಸಂಪಾದಿಸಲು ಮಾಡಬಾರದ ಕಾರ್ಯಗಳಿಗೆ ಇಳಿಯಬೇಕಾಗುತ್ತೆ. ಸಾಮಾಜಿಕ ಅಸಮಾನತೆಯನ್ನ ಬಿಂಬಿಸುವ ಈ ಶೋ ಮನುಷ್ಯನನ್ನ ನೈತಿಕವಾಗಿ ಮತ್ತಷ್ಟು ಅಧೋಗತಿಗೆ ಇಳಿಯುವಂತೆ ಮಾಡುತ್ತದೆ. 2018ರಲ್ಲಿ ನೆಟ್ಫ್ಲಿಕ್ಸ್ ಸಂಸ್ಥೆ ಮೊದಲ ಬಾರಿಗೆ ಅಮೆರಿಕೇತರ ಶೋವೊಂದನ್ನ ಪ್ರಸಾರ ಮಾಡಲು ಮುಂದಾಯಿತು. ಸ್ಟ್ರೇಂಜರ್ಸ್ ಥಿಂಗ್ಸ್ ಹೆಸರಿನ ಸರಣಿ ನೆಟ್ಫ್ಲಿಕ್ಸ್ ಸಂಸ್ಥೆಯನ್ನ ಇಂತಹ ಶೋಗೆ ವಿಸ್ತರಿಸಿಕೊಳ್ಳಲು ಅನುವಾಗುವಂತೆ ಪ್ರೇರೇಪಿಸಿತು. ಅದರ ಫಲ ಎನ್ನುವಂತೆ ನೆಟ್ಫ್ಲಿಕ್ಸ್ ಸಂಸ್ಥೆ ದಕ್ಷಿಣ ಕೊರಿಯಾದಲ್ಲಿ ತನ್ನ ಶಾಖೆಯನ್ನ ತೆರೆಯಿತು. ಈ ಶಾಖೆ ಓಪನ್ ಆಗಿದ್ದೇ ಆಗಿದ್ದು ಫಾಂಗ್ ಡಾಂಗ್ಗೆ ಹೊಸ ಅವಕಾಶಗಳ ಮೂಟೆಯನ್ನೇ ತೆರೆಯಿತು. ನೆಟ್ಫ್ಲಿಕ್ಸ್ನ ದಕ್ಷಿಣ ಕೊರಿಯಾ ಹೆಡ್ ಕಿಮ್ ಮಿನ್ ಯಂಗ್ ಜೊತೆ ಹಾಂಗ್ ಟಾಂಗ್ ಭೇಟಿ ನಡೆಯೋದರೊಂದಿಗೆ ಸ್ಕ್ವಿಡ್ ಗೇಮ್ ಅಧಿಕೃತವಾಗಿ OTT ಪ್ಲಾಟ್ಫಾರ್ಮ್ ಸೇರಿತು. ಸ್ನೇಹಿತರೆ, ನಾವು ಈ ಸ್ಕ್ವಿಡ್ ಗೇಮ್ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಮೊದಲು ಬ್ರದರ್ ಹೌಸ್ನ ಬಗ್ಗೆ ತಿಳಿದುಕೊಳ್ಳುವುದು ಅತಿ ಅವಶ್ಯ. ಹೆಚ್ಚು ಕಡಿಮೆ ಸ್ಕ್ವಿಡ್ ಗೇಮ್ ನಲ್ಲಿ ಬರುವ ಪ್ರತಿ ಪಾತ್ರವು ಈ ಬ್ರದರ್ ಹೌಸ್ನ ಪ್ರತಿರೂಪವೇ ಅಂದರೂ ತಪ್ಪಲ್ಲ. ಅದು 1988ರ ಸಮಯ ದಕ್ಷಿಣ ಕೊರಿಯಾ ಒಲಿಂಪಿಕ್ಸ್ ಕ್ರೀಡಾಕೂಟದ ಆತಿಥ್ಯ ವಹಿಸಿಕೊಂಡಿತ್ತು. ಈ ಸುದ್ದಿ ಕೇಳಿ ಇಡೀ ದಕ್ಷಿಣ ಕೊರಿಯಾದ ಜನರು ಕುಣಿದು ಕುಪ್ಪಳಿಸುತ್ತಿದ್ದರು. ತನ್ನ ದೇಶ ಅಂತಾರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ವೇದಿಕೆ ಒದಗಿಸುತ್ತಿದೆ ಅಂತ ಖುಷಿಯಾಗಿದ್ದರು. ಆದರೆ ಅಲ್ಲಿನ ಸರ್ಕಾರಕ್ಕೆ ಮಾತ್ರ ಟೆನ್ಷನ್ ಶುರುವಾಗಿತ್ತು. ಸೌತ್ ಕೊರಿಯಾದ ರಾಜಧಾನಿ ಸಿಯೋಲ್ನ ಬೀದಿಗಳಲ್ಲಿ ನಶೆಯೇರಿಸಿಕೊಂಡ ಮಕ್ಕಳು ಎಲ್ಲೆಂದರಲ್ಲಿ ಬೀಳುತ್ತಿದ್ದರು. ಸಿರಿವಂತರ ಮೋಜಿಗೆ ನಿರ್ಗತಿಕ ಮಕ್ಕಳು ಅನೈತಿಕ ದಾರಿ ಹಿಡಿದಿದ್ರು. ಬಡವರ ಸಂಖ್ಯೆ ತುಸು ಜಾಸ್ತಿ ಎನ್ನುವಂತೆಯೇ ಗೋಚರವಾಗುತ್ತಿತ್ತು. ಇದೆಲ್ಲ ಒಲಿಂಪಿಕ್ಸ್ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಾಧ್ಯಮಗಳ ಕಣ್ಣಿಗೆ ಬಿದ್ದರೆ ದಕ್ಷಿಣ ಕೊರಿಯಾದ ಮಾನ ಹರಾಜಾಗ್ತಾ ಇತ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಮಾನವ ಹಕ್ಕುಗಳ ಉಲ್ಲಂಘನೆ ಆರೋಪದಲ್ಲಿ ಇಡೀ ದೇಶದ ಮೇಲೆಯೇ ನಿರ್ಬಂಧಗಳು ಬೀಳುವ ಆತಂಕವಿತ್ತು. ಈ ಹಿಂದೆ ಭಾರತಕ್ಕೆ ವಿದೇಶಿ ಗಣ್ಯರು ಭೇಟಿ ನೀಡಿದ್ರೆ ಅವರ ಭೇಟಿ ವೇಳೆ ಸ್ಲಂ ಪ್ರದೇಶಗಳು ಅವರಿಗೆ ಕಾಣದಂತೆ ಪರದೆ ಕಟ್ಟಿ ಮರೆ ಮಾಡ್ತಾ ಇದ್ರು. ಹಾಗೆಯೇ ದಕ್ಷಿಣ ಕೊರಿಯಾ ಸರ್ಕಾರ ಕೂಡ ಇದಕ್ಕಾಗಿ ಒಂದು ವಿಲಕ್ಷಣ ಪ್ರಯೋಗ ಮಾಡಿತು. ಬ್ರದರ್ಸ್ ಹೋಮ್ ಹೆಸರಿನಲ್ಲಿ ನಿರ್ಗತಿಕ ಮಾದಕ ವ್ಯಸನಿ ಮಕ್ಕಳಿಗಾಗಿ ಶಿಬಿರಗಳನ್ನ ತೆರೆದಿತ್ತು. ಅನಾಥ ಮಕ್ಕಳಿಗಾಗಿ ಸ್ವರ್ಗದ ಬಾಗಿಲು ತೆರೆಯುತ್ತಿದ್ದೇವೆ ಅಂತ ಸರ್ಕಾರ ಜಾಹೀರಾತು ನೀಡಿ ಜಂಬ ಕೊಚ್ಚಿಕೊಳ್ತಾ ಇತ್ತು. ಆದ್ರೆ ಅಸಲಿಗೆ ಈ ಶಿಬಿರಗಳಿಗೆ ಸಿಯೋಲ್ ಬೀದಿಗಳಲ್ಲಿರುವ ನಿರ್ಗತಿಕ ಮಕ್ಕಳನ್ನ ಪ್ರಾಣಿಗಳಂತೆ ತಂದು ತುಂಬಲಾಗ್ತಾ ಇತ್ತು. ಮತ್ತೊಂದು ಭಯಾನಕ ಅಂಶವೆಂದರೆ ಈ ಶಿಬಿರಕ್ಕೆ ಸೇರಿರುವ ಮಕ್ಕಳಿಂದ ಮಾಡಬಾರದ ಕೆಲಸ ಮಾಡಿಸಲಾಗ್ತಾ ಇತ್ತು. ಅವರಿಗೆ ವಿಚಿತ್ರವಾಗಿ ಹಿಂಸಿಸಿ ವಿಕೃತಿ ಮೆರೆಯಲಾಗ್ತಾ ಇತ್ತು. ಸ್ಕ್ವಿಡ್ ಗೇಮ್ ನಲ್ಲಿ ತೋರಿಸಿರುವಂತೆ ವಿಲಕ್ಷಣವಾಗಿ ಬಾಲ ಕಾರ್ಮಿಕರನ್ನ ಬಳಸಿಕೊಳ್ಳಲಾಗ್ತಾ ಇತ್ತು. ವಿಪರ್ಯಾಸ ಅಂದ್ರೆ ಖುದ್ದು ದಕ್ಷಿಣ ಕೊರಿಯಾ ಸರ್ಕಾರವೇ ಇದನ್ನೆಲ್ಲ ಮಾಡಿಸ್ತಾ ಇತ್ತು. ಸಾಲದಕ್ಕೆ ಮಿಸ್ಟರ್ ಪಾರ್ಕ್ ಎನ್ನುವ ವ್ಯಕ್ತಿಯನ್ನ ಈ ಮಕ್ಕಳ ಬ್ರದರ್ ಹೌಸ್ನ ಮೇಲುಸ್ತುವಾರಿ ನೋಡಿಕೊಳ್ಳಲು ನೇಮಿಸಲಾಗಿತ್ತು. ಆದರೆ ಪಾರ್ಕ್ ಎನ್ನುವ ಈ ವ್ಯಕ್ತಿ ಅದೆಂತಹ ಕದೀಮನಾಗಿದ್ದನೆಂದ್ರೆ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯುವಂತೆ ಮಕ್ಕಳನ್ನ ಶಿಬಿರದಲ್ಲಿ ದುಡಿಸಿಕೊಳ್ತಾ ಇದ್ದ. ಜೊತೆಗೆ ಸರ್ಕಾರದಿಂದ ಸಿಗುವ ಹಣವನ್ನ ಸಹ ತಾನೇ ನುಂಗಿ ನೀರು ಕುಡಿತಾ ಇದ್ದ. ಆತನಿಗೆ ಎಳ್ಳಷ್ಟು ಕರುಣೆ ಅನ್ನೋದು ಇರಲಿಲ್ಲ. ಬ್ರದರ್ ಹೌಸ್ ಕಲ್ಪನೆಯಿಂದ ಸಿಯೋಲ್ನ ಬೀದಿಗಳೇನು ಅನಾಥ ಮಕ್ಕಳಿಂದ ಮುಕ್ತವಾಗಿದ್ದವು. ಆದರೆ ಬ್ರದರ್ ಹೋಮ್ ಮಾತ್ರ ಅನಾಥ ಮಕ್ಕಳ ಪಾಲಿಗೆ ನಿತ್ಯ ನರಕ ಸದೃಶವಾಗಿತ್ತು. ಶಿಬಿರಗಳಲ್ಲಿ ಮಕ್ಕಳ ತಲೆಯನ್ನ ಬೋಳಿಸಿ ಪ್ರತಿ ಮಗುವಿಗೆ ಸಂಖ್ಯೆಯೊಂದನ್ನ ನೀಡಲಾಗ್ತಾ ಇತ್ತು. ಥೇಟ್ ಸ್ಕ್ವಿಡ್ ಗೇಮ್ ನಲ್ಲಿ ಇರುವಂತೆ ಇಲ್ಲಿ ಮಕ್ಕಳನ್ನ ನಡೆಸಿಕೊಳ್ಳಲಾಗುತ್ತಿತ್ತು. ಕಾರ್ಯ ಪೂರ್ಣ ಮಾಡದ ಮಗುವನ್ನ ಹಿಂಸೆಗೆ ಗುರಿಪಡಿಸಲಾಗ್ತಾ ಇತ್ತು. ನೋವಿನ ಸಂಗತಿ ಅಂದ್ರೆ ಮಕ್ಕಳು ನರಕದ ಕೂಪಕ್ಕೆ ಬಿದ್ದು ನರಳಾಡುತ್ತಿದ್ದರೆ ಅತ್ತ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಮ್ಯಾನೇಜರ್ ಪಾರ್ಕ್ ಸರ್ಕಾರದಿಂದ ಹಣ ಪಡೆದು ಮಜಾ ಉಡಾಯಿಸ್ತಾ ಇದ್ದ. ಇನ್ನು ಈ ಮಕ್ಕಳನ್ನ ಹಿಡಿಯುವ ಈ ಕಾರ್ಯಾಚರಣೆ ಸಹ ಎಷ್ಟು ಅಮಾನವೀಯವಾಗಿ ನಡೆಯುತ್ತಿತ್ತು ಅಂದ್ರೆ ಹಾದಿ ಬೀದಿಗಳಲ್ಲಿ ಸುಮ್ಮನೆ ನಿಂತರೂ ಅಂತವರನ್ನ ವಾಹನಗಳಿಗೆ ಎತ್ತಾಕಿಕೊಂಡು ಬರಲಾಗ್ತಾ ಇತ್ತು. ಸರ್ಕಾರದ ಇಶಾರೆ ಮೇರೆಗೆ ಖುದ್ದು ಸೌತ್ ಕೊರಿಯನ್ ಪೊಲೀಸರೇ ಇಂಥದ್ದೊಂದು ವಿಲಕ್ಷಣ ಕಾರ್ಯಾಚರಣೆಗೆ ಇಳಿದಿದ್ದರು. ಸರ್ಕಾರಿ ವ್ಯವಸ್ಥೆ ಅಡಿಯಲ್ಲೇ ಪಾರ್ಕ್ನ ಮಿತಿ ಮೀರಿದ ದಬ್ಬಾಳಿಕೆ ಅವ್ಯಾಹತವಾಗಿತ್ತು. ಆದರೆ ಇದು ತುಂಬಾ ದಿನ ನಡೆಯಲಿಲ್ಲ. ಸರ್ಕಾರದ ಈ ನಡೆಯ ಬಗ್ಗೆ ಎದ್ದ ಅನುಮಾನಗಳನ್ನ ಬೆನ್ನಟ್ಟಿದ ಕಿಮ್ ಯೋಂಗ್ ವಾನ್ ಎಂಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ಬ್ರದರ್ ಹೋಮ್ನ ಅಸಲಿತನವನ್ನ ಬಟಾಬಯಲು ಮಾಡಿದ್ರು. ಬ್ರದರ್ಸ್ ಹೋಮ್ನ ಕರಾಳ ಸತ್ಯಗಳು ಜಗತ್ತಿನೆದುರು ಬೆತ್ತಲಾಗಿದ್ದವು. ಈ ಘಟನೆ ಬಳಿಕ ಬ್ರದರ್ಸ್ ಹೋಮ್ನ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದ ಪಾರ್ಕ್ ಮೇಲೆ ಅನೇಕ ಮೊಕದ್ದಮೆಗಳು ದಾಖಲಾದವು. ಅಂತಿಮವಾಗಿ ದಕ್ಷಿಣ ಕೊರಿಯಾ ಆಡಳಿತ ಬ್ರದರ್ಸ್ ಹೋಮ್ ಎನ್ನುವ ಈ ಇಂಟರ್ಮೆಂಟ್ ಕ್ಯಾಂಪ್ಗಳನ್ನ ಶಾಶ್ವತವಾಗಿ ಮುಚ್ಚಿತು.
ಆದರೆ ವಿಪರ್ಯಾಸ ಅಂದ್ರೆ ಈ ಘಟನೆಯಿಂದ ಮಕ್ಕಳ ಮೇಲಾಗಿದ್ದ ಮಾನಸಿಕ ದೈಹಿಕ ಹಿಂಸೆ ಮಾಸದ ಗಾಯವಾಗಿ ಹಾಗೆಯೇ ಉಳಿಯಿತು. ಅತ್ತ ಕ್ರೂರ ಅಧಿಕಾರಿ ಪಾರ್ಕ್ ಸಾಯುವವರಿಗೆ ಬಂಧನಕ್ಕೀಡಾಗ್ಲೇ ಇಲ್ಲ. ಸ್ನೇಹಿತರೆ, ಸ್ಕ್ವಿಡ್ ಗೇಮ್ ಒಂದು ಫಿಕ್ಷನ್ ಸರಣಿ ಅಂತ ಹೇಳಲಾಗಿದ್ದರೂ ಅದರಲ್ಲಿ ಬರುವ ಬಹುತೇಕ ಆಟಗಳು, ಟಾಸ್ಕ್ಗಳು ಮೇಲೆ ಹೇಳಿದ ದಕ್ಷಿಣ ಕೊರಿಯಾದ ಈ ನೈಜ ಘಟನೆಗಳ ಮೇಲೆಯೇ ನಿರ್ಧರಿತವಾಗಿದೆ. ಆರಂಭದಲ್ಲಿ ಈ ಸ್ಕ್ವಿಡ್ ಗೇಮ್ ಚಿತ್ರಕಥೆಯನ್ನ ಖರೀದಿಸಲು ಯಾರೂ ಮುಂದೆ ಬರಲಿಲ್ಲ. ಕಾರಣ ಇದರಲ್ಲಿ ಹಿಂಸಾತ್ಮಕ ವಿಷಯಗಳಿದ್ದವು, ಮನುಷ್ಯನ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಅಂಶಗಳಿದ್ದವು. ಹೀಗಾಗಿ ಜಾಹೀರಾತು ನಿಯಮ ಪಾಲಿಸುವ ಯಾವ ಸಂಸ್ಥೆಗಳು ಇದರ ಹಕ್ಕನ್ನ ಖರೀದಿ ಮಾಡಿರಲಿಲ್ಲ. ಜೊತೆಗೆ ಈ ಸಂದರ್ಭದಲ್ಲಿ ದಕ್ಷಿಣ ಕೊರಿಯಾದಲ್ಲಿ ಮಾಧ್ಯಮಗಳ ಮೇಲೆ ನಿರ್ಬಂಧವಿತ್ತು. ಹೀಗಾಗಿ ಈ ಸ್ಕ್ರಿಪ್ಟ್ ಮೂಲೆ ಸೇರಿತ್ತು. ಆದರೆ ನೆಟ್ಫ್ಲಿಕ್ಸ್ ಇಂತಹ ಯಾವುದೇ ಅಳುಕು ವ್ಯಕ್ತಪಡಿಸದೆ ಸ್ಕ್ರಿಪ್ಟ್ ಅನ್ನ ಖರೀದಿಸಿತ್ತು. ಅಸಲಿಗೆ ನೆಟ್ಫ್ಲಿಕ್ಸ್ ದಕ್ಷಿಣ ಕೊರಿಯಾ ಮೂಲದ ಸಂಸ್ಥೆಯಲ್ಲ, ಹೀಗಾಗಿ ನಿಷೇಧದ ಭಯವಿರಲಿಲ್ಲ. ಜೊತೆಗೆ ಅದಕ್ಕೆ ಜಾಹೀರಾತುಗಳ ಕಂಪನಿಗಳ ಮುಲಾಜಿಗೆ ಬೀಳುವ ಅಗತ್ಯವೂ ಇರಲಿಲ್ಲ. ಹೀಗಾಗಿ ನೆಟ್ಫ್ಲಿಕ್ಸ್ ಈ ಸರಣಿಯ ಸ್ಕ್ರಿಪ್ಟ್ ಅನ್ನ ತನ್ನ ಬುಟ್ಟಿಗೆ ಹಾಕಿಕೊಂಡಿತು. ಆದರೆ ನೆಟ್ಫ್ಲಿಕ್ಸ್ ಸಂಸ್ಥೆ ಆಯ್ದುಕೊಂಡಿದ್ದ ಸ್ಕ್ವಿಡ್ ಗೇಮ್ ನ ಸ್ಕ್ರಿಪ್ಟ್ ಬಗ್ಗೆ ಅನೇಕರು ಪ್ರಶ್ನೆ ಎತ್ತಿದ್ದರು. ಕೃತಿಚೌರ್ಯದ ಆರೋಪವೂ ಬಂದಿತ್ತು. 2014ರಲ್ಲಿ ತೆರೆಕಂಡ ಜಪಾನ್ನ ಜನಪ್ರಿಯ ಹಾರರ್ ಸಿನಿಮಾ ಗಾಡ್ಸ್ ವಿಲ್ ನಲ್ಲಿ ಬರುವ ಅನೇಕ ದೃಶ್ಯಗಳು, ಸಂದರ್ಭಗಳು ಈ ಸ್ಕ್ವಿಡ್ ಗೇಮ್ ನಲ್ಲಿದ್ದವು. ಹೀಗಾಗಿ ಸಿನಿಮಾದ ಹಲವು ಸೀನ್ಗಳನ್ನ ಸ್ಕ್ವಿಡ್ ಗೇಮ್ ನಲ್ಲಿ ನಕಲು ಮಾಡಲಾಗಿದೆ ಅನ್ನುವ ಆರೋಪವು ಕೇಳಿ ಬಂದಿತ್ತು. ಆದರೆ ಸ್ಕ್ವಿಡ್ ಗೇಮ್ ನ ರಚನೆಕಾರ ಹಾಂಗ್ ಡಾಂಗ್ ಈ ಆರೋಪಗಳನ್ನ ಸಾರಾಸಗಟಾಗಿ ತಳ್ಳಿ ಹಾಕಿದ್ರು. ತಾವು ಅಸಲಿಗೆ ಗಾಡ್ಸ್ ವಿಲ್ ಸಿನಿಮಾ ನೋಡಿಲ್ಲ, ಜೊತೆಗೆ ತಾವು ಕತೆ ರಚಿಸಿದ್ದು 2009ರ ಸಮಯದಲ್ಲಿ, ಅದು ಡಾರ್ಕ್ ಥಿಂಗ್ಸ್ ಎನ್ನುವ ಪುಸ್ತಕದ ಪ್ರೇರಣೆಯೊಂದಿಗೆ ಸ್ಕ್ವಿಡ್ ಗೇಮ್ ಕಥೆಯನ್ನ ವಿಸ್ತರಿಸಿದ್ದಾಗಿ ಹೇಳಿಕೊಂಡಿದ್ದರು. ಆದರೆ ಫ್ಯಾಂಗ್ ಡಾಂಗ್ ನ ಮಾತನ್ನ ಅನೇಕ ಟೀಕಾಕಾರರು ಒಪ್ಪಿರಲಿಲ್ಲ. ಸ್ಕ್ವಿಡ್ ಗೇಮ್ಗೂ ಮುಂಚೆಯೇ ಈ ಕಂಟೆಂಟ್ ನ ಹಲವು ಸಂಗತಿಗಳು ಬೇರೆ ಬೇರೆ ಸಿನಿಮಾ ಶೋಗಳಲ್ಲಿ ಬಂದಿತ್ತು ಅಂತ ತಿರುಗೇಟು ನೀಡಿದ್ರು. ಹೀಗೆ ಕೃತಿಚೌರ್ಯ 108 ವಾದ ವಿವಾದಗಳ ನಡುವೆ ಸೆಪ್ಟೆಂಬರ್ 17, 2021ರಂದು ಸ್ಕ್ವಿಡ್ ಗೇಮ್ ತೆರೆಕಂಡಿತು. ಈ ಸರಣಿ ಅದೆಷ್ಟರ ಮಟ್ಟಿಗೆ ಜನರನ್ನ ಮರಳು ಮಾಡಿತ್ತೆಂದ್ರೆ ವಿಶ್ವದ ಹಲವು ಭಾಗಗಳಲ್ಲಿ ಇದು ನಂಬರ್ 1 ಸರಣಿ ಪಟ್ಟ ಅಲಂಕರಿಸಿತ್ತು. ಜನರು ಇದನ್ನ ಒಂದು ಶೋ ಗೇಮ್ ರೀತಿಯಲ್ಲಿ ನೋಡುವ ಬದಲು ಸಾಂಸ್ಕೃತಿಕ ವಿದ್ಯಮಾನದ ರೀತಿಯಲ್ಲಿ ಪ್ರತಿಕ್ರಿಯಿಸತೊಡಗಿದ್ರು. ನಿಮ್ಗೊತ್ತಿರಲಿ, ಸ್ಕ್ವಿಡ್ ಗೇಮ್ ಬಿಡುಗಡೆಯಾದ ಕೇವಲ 28 ದಿನಗಳಲ್ಲಿ ನೆಟ್ಫ್ಲಿಕ್ಸ್ ನ ಎಲ್ಲಾ ದಾಖಲೆಗಳನ್ನ ಮುರಿದು ಮುನ್ನುಗ್ಗುತ್ತಿತ್ತು. ನೆಟ್ಫ್ಲಿಕ್ಸ್ ನಲ್ಲಿ ಅತಿ ಹೆಚ್ಚು ವೀಕ್ಷಣೆಗೊಳಪಟ್ಟ ಏಕೈಕ ಶೋ ಎನ್ನುವ ಕೀರ್ತಿಗೂ ಭಾಜನವಾಯಿತು. ವಿಶ್ವದ 119 ದೇಶಗಳಲ್ಲಿ ಟ್ರೆಂಡಿಂಗ್ ನಲ್ಲಿದ್ದ ಈ ಶೋ ಬರೋಬ್ಬರಿ 111 ಮಿಲಿಯನ್ ಜನರಿಂದ ವೀಕ್ಷಿಸಲ್ಪಟ್ಟಿತು. ಮತ್ತೊಂದು ಸಂಗತಿ ಅಂದ್ರೆ ಫ್ಯಾಂಗ್ ಡಾಂಗ್ ಹ್ಯೂಕ್ ಸುಮಾರು 10 ವರ್ಷಗಳ ಹಿಂದೆ ಬರೆದು ಬಿಸಾಕಿದ್ದ ಕತೆ ನೆಟ್ಫ್ಲಿಕ್ಸ್ ಸಂಸ್ಥೆಗೆ ದಾಖಲೆಯ $900 ಮಿಲಿಯನ್ ಹಣವನ್ನ ಗಳಿಕೆ ಮಾಡಿ ನೀಡಿತು. ಸ್ಕ್ವಿಡ್ ಗೇಮ್ ಸಾಂಸ್ಕೃತಿಕ ವಿದ್ಯಮಾನದ ರೀತಿಯಲ್ಲಿ ಜಗತ್ತನ್ನ ಆವರಿಸಿಕೊಂಡಿತೇನೋ ನಿಜ, ಆದರೆ ಗೇಮ್ ಶೋಷಣೆ, ಹಿಂಸೆಯನ್ನ ಸಾಮಾನ್ಯ ಎನಿಸುವಂತೆ ಮಾಡಿಬಿಟ್ಟಿತು. ಮಾಧ್ಯಮಗಳು ಕೂಡ ಸಾರ್ವಜನಿಕವಾಗಿ ಶೋಷಿಸುವುದನ್ನ, ಹಿಂಸಿಸುವುದನ್ನ ನಾರ್ಮಲ್ ಎನ್ನುವಂತೆ ಬಿಂಬಿಸತೊಡಗಿದವು. ಮಾನವ ಹಕ್ಕುಗಳಾಗ್ಲಿ, ನೈತಿಕ ಮೌಲ್ಯಗಳಾಗ್ಲಿ ಈ ಶೋ ವಿಚಾರದಲ್ಲಿ ಹೇಳ ಹೆಸರಿಲ್ಲದಂತೆ ಮೂಲೆ ಸೇರಿದವು. ಆದರೆ ಮಕ್ಕಳ ಪೋಷಕರು ಈ ಶೋ ಬಗ್ಗೆ ನಿಧಾನವಾಗಿ ಅಸಮಾಧಾನ ವ್ಯಕ್ತಪಡಿಸತೊಡಗಿದ್ರು. ಅಸಲಿಗೆ ಮಕ್ಕಳಿಗೆ, ಯುವ ಪೀಳಿಗೆಗೆ ಇಂತಹ ಶೋಗಳು ಹೇಳಿಕೊಡುವ ನೀತಿ ಏನು ಅನ್ನುವ ಪ್ರಶ್ನೆ ಎದ್ದಿತ್ತು. ಸಾರ್ವತ್ರಿಕವಾಗಿ ಸ್ಕ್ವಿಡ್ ಗೇಮ್ ಬಗ್ಗೆ ಚರ್ಚೆ ಶುರುವಾಯಿತು. ಇದರ ನಡುವೆ ಶೋದಲ್ಲಿ ಮತ್ತೊಂದು ವಿವಾದ ಕಾಣಿಸಿಕೊಂಡಿತು. ಗೇಮ್ನ ಒಂದು ದೃಶ್ಯದಲ್ಲಿ ಖಳನಾಯಕನ ಪಾತ್ರದ ವೇಳೆ ಕಾಲ್ಪನಿಕ ಮೊಬೈಲ್ ಸಂಖ್ಯೆಯೊಂದನ್ನ ತೋರಿಸಲಾಗಿತ್ತು. ಆದರೆ ಈ ದೃಶ್ಯ ನೆಟ್ಫ್ಲಿಕ್ಸ್ ದೊಡ್ಡ ಬೆಲೆ ತೆರುವಂತೆ ಮಾಡಿತು. ಅಸಲಿಗೆ ಈ ದೃಶ್ಯದಲ್ಲಿ ತೋರಿಸಲಾಗಿದ್ದ ಮೊಬೈಲ್ ಸಂಖ್ಯೆ ಖಳನಾಯಕನದ್ದಾಗಿರಲಿಲ್ಲ, ಬದಲಾಗಿ 16 ವರ್ಷದ ಕೊರಿಯನ್ ಯುವಕನದ್ದಾಗಿತ್ತು. ಯಾವಾಗ ಈ ನಂಬರ್ ಟೆಲಿಕಾಸ್ಟ್ ಆಯಿತು, ಅದನ್ನ ಖಳನಾಯಕನದ್ದೇ ನಂಬರ್ ಅಂತ ಭಾವಿಸಿ ಆ ನಂಬರ್ಗೆ ಕರೆ ಮಾಡಿ ಹಿಗ್ಗಾಮುಗ್ಗ ಬೈಯಲು ಶುರು ಮಾಡಿದ್ರು. ಇದರಿಂದ ಮಾನಸಿಕ ಹಿಂಸೆ ಅನುಭವಿಸಿದ ಈ ನವ ಯುವಕ ಸ್ಕ್ವಿಡ್ ಗೇಮ್ ವಿರುದ್ಧ ಮೊಕದ್ದಮೆ ದಾಖಲಿಸಿದ. ಕೋರ್ಟ್ ತೀರ್ಮಾನದ ಬಳಿಕ ನೆಟ್ಫ್ಲಿಕ್ಸ್ ಸಂಸ್ಥೆ ಆತನಿಗೆ ದೊಡ್ಡ ಮೊತ್ತದ ಪರಿಹಾರ ನೀಡಬೇಕಾಯಿತು. ಇನ್ನು ಈ ಘಟನೆಯ ಬಳಿಕ ಸ್ಕ್ವಿಡ್ ಗೇಮ್ ಸರಣಿಯಲ್ಲಿ ಮತ್ತೊಂದು ದೊಡ್ಡ ದುರಂತ ಸಂಭವಿಸಿತು. ಮೊದಲ ಸರಣಿಯ ಶೂಟಿಂಗ್ ವೇಳೆ ನಂಬರ್ 18ರ ಸ್ಪರ್ಧಾಳು ಆಟದ ಭಾರೀ ಕಸರತ್ತಿನ ಪರಿಣಾಮ ಸೆಟ್ನಲ್ಲೇ ಮೃತಪಟ್ಟ. ಇದರಿಂದಾಗಿ ಇಡೀ ಶೋದ ಮೇಲೆ ಮತ್ತೊಂದು ದೊಡ್ಡ ಪ್ರಶ್ನೆ ಎದ್ದಿತ್ತು. ಮನರಂಜನೆಗೆಂದು ಮಾಡುವ ಕಸರತ್ತುಗಳು ಪ್ರಾಣಘಾತುಕವಾಗುವುದು ರಿಯಾಲಿಟಿ ಶೋಗಳ ಅಸಲಿತನವನ್ನ ಬಯಲು ಮಾಡಿದ್ದವು. ಈ ಘಟನೆ ಬಳಿಕ ಈ ಸಾವಿನ ವಿಚಾರ ಮಾಧ್ಯಮಗಳಲ್ಲೂ ಸಾಕಷ್ಟು ಚರ್ಚೆಗೆ ಕಾರಣವಾಯಿತು. ಆದರೆ ನೆಟ್ಫ್ಲಿಕ್ಸ್ ಸಂಸ್ಥೆ ಸಾವಿನ ಸುದ್ದಿಯನ್ನ ಅಲ್ಲಗಳೆಯಿತಲ್ಲದೆ ಮಾಧ್ಯಮಗಳಿಂದಲೂ ವಿಷಯ ಮರೆಯಾಗುವಂತೆ ಮಾಡಿತು.
ಕಾಕತಾಳೀಯ ಅಂದ್ರೆ ಸ್ವಲ್ಪ ದಿನದಲ್ಲಿಯೇ ಮಾಧ್ಯಮಗಳು ಈ ವಿಚಾರದ ಕುರಿತು ಫೋಕಸ್ ಮಾಡೋದನ್ನೇ ನಿಲ್ಲಿಸಿದವು. ಇದು ಸಹ ಹಲವು ಅನುಮಾನಗಳಿಗೆ ಕಾರಣವಾಯಿತು. ಇನ್ನು ಈ ವಿವಾದ ಆರೋಪಗಳ ಮಧ್ಯೆಯೂ ಸ್ಕ್ವಿಡ್ ಗೇಮ್ ಒಂದು ಗೇಮ್ ಶೋ ಆಗಿ ಹೆಜ್ಜೆ ಗುರುತು ಮೂಡಿಸುವಲ್ಲಿ ಯಶಸ್ವಿಯಾಗಿತ್ತು. ಹೀಗಾಗಿ ಇದರ ಯಶಸ್ಸನ್ನ ಗಮನದಲ್ಲಿಟ್ಕೊಂಡು ಮಿಸ್ಟರ್ ಬೀಸ್ಟ್ ಎನ್ನುವ ಯೂಟ್ಯೂಬರ್ ಅಮೆಜಾನ್ ಪ್ರೈಮ್ನೊಂದಿಗೆ ಸೇರಿ ಹೊಸದಾದ ಶೋ ಒಂದನ್ನ ಲಾಂಚ್ ಮಾಡಿದ್ರು. ವಿಶೇಷ ಅಂದ್ರೆ ಈ ಬೀಸ್ಟ್ ಶೋ ಸ್ಕ್ವಿಡ್ ಗೇಮ್ಗಿಂತ ಹೆಚ್ಚು ರಿಯಲಿಸ್ಟಿಕ್ ಆಗಿತ್ತು. ಇನ್ನು ಇದೇ ವೇಳೆ ನೆಟ್ಫ್ಲಿಕ್ಸ್ ಕೂಡ ಸ್ಕ್ವಿಡ್ ಗೇಮ್ನ 2ನೇ ಅವತರಣಿಕೆಯನ್ನ ಟೆಲಿಕಾಸ್ಟ್ ಮಾಡಲು ಮುಂದಾಯಿತು. ಆದರೆ ದುರದೃಷ್ಟವಶಾತ್ ಬೀಸ್ಟ್ ಶೋ ಮುಂದೆ ಸ್ಕ್ವಿಡ್ ಗೇಮ್ 2ನೇ ಸರಣಿ ಸರಿಯಾಗಿ ಮೇಲೇಳಲೇ ಇಲ್ಲ. TRP ವಿವರ್ಶಿಪ್ ವಿಚಾರದಲ್ಲಿ ಸ್ಕ್ವಿಡ್ ಗೇಮ್ನ 2ನೇ ಸೀಸನ್ ಮಕಾಡೆ ಮಲಗುವಂತಾಯಿತು. ಒಟ್ನಲ್ಲಿ ಹಲವು ವಿವಾದ ಚರ್ಚೆಗಳ ನಡುವೆ ತೆರೆ ಕಂಡು ದಾಖಲೆ ಮುರಿದಿದ್ದ ಸ್ಕ್ವಿಡ್ ಗೇಮ್ ಸರಣಿ ನಿಧಾನವಾಗಿ ಪ್ರೇಕ್ಷಕರಿಂದ ತಿರಸ್ಕಾರಕ್ಕೆ ಒಳಗಾಯಿತು. ಹುಚ್ಚು ಕುದುರೆಯಂತಿರುವ ಮನರಂಜನಾ ಮಾಧ್ಯಮದಲ್ಲಿ ಲಂಗು ಲಗಾಮಿಲ್ಲದ ಈ ಗೇಮ್ ಶೋಗಳು ಆಟದ ಭ್ರಮೆ ಸೃಷ್ಟಿಸಿ ಸಮಾಜದಲ್ಲಿ ಹಿಂಸೆಯನ್ನ ಸಾರ್ವತ್ರೀಕರಣಗೊಳಿಸ್ತಾ ಇರೋದು ಮಾತ್ರ ವಿಪರ್ಯಾಸ. ಈ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.